ನೀ ಇವತ್ತು ನಿಮ್ಮ ತಾಯಿ ಹುಟ್ಟಿದ್ರು ಹೊರಗ್ ಬಾ ನೀನು ಸೊಸಿಗೆ ಕರ್ಕೊಂಡ್ ಬಂದೀನಿ. ಹೂವಿನ ಪಲಂಗ್ ರೆಡಿ ಮಾಡ. ಯವ್ವ ನೀನು ಅಬ್ಬಬ್ಬಬ್ಬ ಮನ್ಗಂಡೈತಪ್ಪ ಮಾಸ್ಟರ್ ಪೀಸ್. ನನ್ ಬರ್ಯಾಕತ್ತಿದ್ವು ಒಂದ್ ಜನ್ಮಗನ ಹೂವಿನ ಹಾಸಿಗೆಗ ಮೊದಲು ನಂದು ಆಮೇಲೆ ನಿಮ್ದು. ಏ ಹಣ್ಮ್ಯಾ ಈಕಿ ಯಾರು ಇವ ಯಾರು ಸುಟ್ಟು ಬದ್ನಿಕಾಯಿ ಆಗೈತಲ್ಲ. ಏ ನಿಮ್ಮ ಅವನ ನೀ 30 ವರ್ಷ ಮಾಡಲಾರ್ದಂತ ಕೆಲ್ಸ ನಾ ಇವತ್ತು ಒಂದೇ ದಿನದಾಗ ಮಾಡೀನಿ. ಇಕ್ಕಿ ನೀನು ಸೊಸಿ, ಇವ ನನ್ನ ಮಗ ಅಂದ್ರ ಇವ ನಿನ್ನ ಮೊಮ್ಮಗ. ಏ ಬೋಸುಡಿ ಮಗನ ಆಕಿನ ಮೊಮ್ಮಗ ಆಗಲ್ಲ, ಆಕಿನ ಗಂಡ ಆಕಿನಿ. ಕಾತೈತಿಲ್ ನಿನ್ ಕೈ ಹಾರ ಹಿಡಿದೀನಿ. ಏ ಪಡ್ಸೆಂಟ ದೇವ್ರಂತ ನನ್ ಗಂಡ ಪರ್ಲೋಕ್ ಹೋಗ್ಯಾನ, ನೀ ಅಲ್ಲ ಪಡ್ಸೆಂಟ. ಅಲ್ಲ ಇವನು ಈ ಮುದುಕಿ ಎಲ್ಲ ಹಣಮೆಂದ ಬುಡಬಟ್ಟಿ ಮರಂಗ್ ಕಾಡ್ತಾಳಪ್ಪ. ತಡೀಲಿ ಮರಂಗ್ ಹಿಡೀಲಿ. ಬೇ ಚಿಗವ್ವ ಆಕಿನೂ ಪರದೇಶದ ಹಿಂದಿಲ್ಲ ಮುಂದಿಲ್ಲ. ನಾನ್ 108 ಸುಳ್ಳು ಹೇಳಿ ಮದ್ವಿ ಮಾಡ್ಕೊಂಡ್ ಬಂದಿನಿ. ಸುಮ್ಮಿರು ಸ್ವಲ್ಪ. ದುಡ್ಡು ನನ್ನ ಹಾಟೆನ್ ಮಗ ನಾನು ಮಾಡ್ಕೊಂತೀನಿ ಅಂತಾರಲ್ಲ. ಇರ್ಲಿ ಅವೇನ್ ಈಟ ನಾ ಮಾಡ್ಕೋ. ಹಣ್ಮೆ ರಂಡಿ ಮಗನ ಹಣ್ಮೆ ಬೇಕಾದ್ರೆ ನನ್ ಸಸಿ ಒಳಗ ಕರ್ಕೊಂಬ. ಈ ಬೀಜ ಯಾರಿಗ್ ಹುಟ್ಟೈತಿದ್ ಇದ್ ಒದ್ ಹೊರಗ ರೀ. ನನ್ ಮಗನ್ ಹೊರಗ್ ಹಾಕಿದ್ರೆ ನಾಂದು ಇರುದಿಲ್ಲ ಈ ಮನ್ಯಾಗ. ಲೇ ನೀ ಸುಮ್ ಕುಂದ್ರಲಿ, ಇಂಥವ್ರದೊಳಗೆ ಕಾಡಿಸ್ಬೇಡ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಲೇ ಶಂಕ್ರಿಯ ಹೋಗಿ ಆಯಿ ಕಾಲ್ ಮುಗಿ. ಏ ಯಾಕಲೆ ಅಡ್ಸಿ ಮಗನ ನಿಮ್ಮವನ್ ಕಾಲ ಯಾಕೆ ಮುಗಿಲಿ? ನಮ್ಮ ಮಾವನ್ ಕಾಲ ನೀ ಮುಗಿ, ನಿಮ್ಮ ಮಾವನ್ ಕಾಲ ನಾ ಮುಗಿತಾತ್ ಮೊದಲು. ಶಂಕ್ರಿಯ ದೊಡ್ಡವರಿಗೆ ಹಂಗೆಲ್ಲ ಮಾತಾಡ್ಬಾರ್ದು. ಹೋಗ ಆಯಿ ಕಾಲ್ ಬೀಳ. ಅಲ್ಲ ನಿಮ್ಮ ಮಾವನ್ ಕೆಟ್ಟ ಜಾತಿನ ಹಾಡ ಇನ್ನ ಗಂಡನ ಮನೆ ಕಾಲಿಟ್ಟಿಲ್ಲ. ಈ ಸದ್ಯ ಗಂಡನ ಕಡೆ ಅದೇನಿ. ಏ ನಿಮ್ಮ ಮಾವನ ಹಳಬ್ಯಾ, ನಿಮ್ಮ ಮಾವನ್ ಕೊಲ್ಲ ನಾ ತಾರಿ ಕಡಿದ್ನಿ. ಇಲ್ಲಿಕ ನಮ್ಮ ಮಾವನ್ ತಾರಿ ಇಸ್ಕೊಂಡ್ ಬಿಡ್ತ ನೋಡ. ಲೇ ಮಗನ ನಮ್ಮ ಅವ್ವ ಅಂದ್ರ ಗುಡಿ ಒಳಗಿನ ದೇವ್ರ ಇದ್ದಂಗ. ನಮ್ಮ ಅವ್ವಗ್ ಮಾಡ್ಕೊಂತ ಆ ಮಗನ ನೀ. ಏ ನಿಮ್ಮ ಅವನ ಹಳಮೆ, ನಮ್ಮ ಅವನೇನು ಅಡಿವಲ್ ದವ್ ಮಾಡಿ. ನಮ್ಮವನು ನಮಗ್ ದೇವ್ರ ಅಂದ್ರೆ ದೇವ್ರ ಇದ್ದಂಗೆ. ನಿಮ್ಮ ಅವನು ಮದ್ವೆ ಆಗ್ಬೇಕಂದ್ರೆ ಆಗ್ಬೇಕನಾ ತಾರಿ ಕಂಡಿಬೇಕು ಅಂತ. ಏನ ಹಾಟೇನ ಮಗನ ಹಣ್ಮೆ, ನಾ ಹರಿದ ಕಾಲಕ ಯಾರು ನನ್ ಕಣ್ಣೆತ್ತಿ ನೋಡಿಲ್ಲ. ಇವನ್ ಕೈಯಾಗಿದ್ದ ನನಗೆ ಇಂತ ಮಾತು ಅನ್ಸಾಕತ್ತಿ ನನಗ. ಶಂಕ್ರಿಯ ಬೇಕಾದ್ರ ನಮ್ಮ ತಂಗಿಗ್ ಮಾಡ್ಕೋ. ನಿನ್ ಕಾಲ್ ಮುಗಿತೀನಿ, ನಿನ್ ಕೈ ಮುಗಿತೀನಿ. ನಮ್ಮ ಅವ್ವಗ್ ಬಿಟ್ಟು ಬಿಡ್ಲಿ, ಮುದುಕಿದಾಳ. ಲೇ ಆ ಪಡಿಸಿ ಮಗನ, ನೀ ನಮ್ಮ ಅವ್ವ ಮಾಡ್ಕೊಂಡೆ ನಮ್ ತಂಗಿ ಮಾಡ್ಕೊಂಡೆ. ನಾ ನಿಮ್ಮ ಅವ್ವಗ್ ಮಾಡ್ಕೊಂತೀನಿ. ಅದಕ್ಕೆ ನಾನು ನಿಮ್ಮ ಅವ್ವ ಮಾಡ್ಕೋತ್ನಲ್ಲ. ನಿನ್ ತಿಂಡ್ರೆ ಎಷ್ಟೈತ್ ನೋಡೇ ಬಿಡ್ತೀನಲ್ಲ ನಾನು ನಿನ್. ಯವ್ವ ಸಸಿ ನನ್ನ ಮಗಳ, ನೀವ್ ಒಳಗ್ ಕರ್ಕೊಂಡ್ ಹೋಗಿ ಏನಿದ್ದೀನಿ ಶುರು ಮಾಡ್ಬಾ. ಏ ಮುದುಕಿ, ಈ ಹಾರ ನಿನ್ ಕೊಳ್ಳ ಬೀಳ್ಬೇಕು. ಇವ್ರು ಹೊಯ್ಕೋತ್ ಹೋಲಿ, ನಾ ಇಬ್ರು ಆ ರೂಮ್ ನ ಹೂ ಮತ್ತ. ಅವ್ವ ಲೇ ಮಗನ, ನನ್ನ ಇದ್ರಿಗೆ ನಮ್ಮ ಅವ್ವ ರೂಮ್ ದಾಕ್ರಿತಿ ಆ ಮಗನ. ನಿಮ್ಮ ಹೆಸರು ಸೌಜನ್ಯ. ನಾನು ತುಂಬಾ ಕಷ್ಟಪಟ್ಟು ಓದಿ ಮತ್ತೆ ಒಂದೊಳ್ಳೆ ಕೆಲ್ಸಕ್ಕೂ ಸೇರ್ಕೊಂಡೆ. ನಾನು ಇಷ್ಟಪಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮ ನಮ್ಮ ಮಾವನ ಮಗನ ಜೊತೆ ನನ್ನ ಮದ್ವೆ ಕೂಡ ಮಾಡಿದ್ರು. ಜೀವನ ಏನೋ ಚೆನ್ನಾಗಿತ್ತು, ನಾವಿಬ್ರು ಚೆನ್ನಾಗೇ ಇದ್ವಿ. ಏನಂತ ಗೊತ್ತಿಲ್ಲ, ಇತ್ತೀಚೆಗೆ ನಮ್ಮ ಮಾವ ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ರು. ಎಷ್ಟು ಸರಿ ಮಾತಾಡ್ಸಿದ್ರು ಅವ್ನು ಮಾತಾಡ್ತಾ ಇರ್ಲಿಲ್ಲ. ಕೊನೆಗೆ ಹೋಗ್ಲಿ ಬಿಡೋ ಅಂತ ನಾನೇ ಮಾತಾಡಿಸ್ಕೊಂಡಿದ್ದೆ. ಕೊನೆಗೊಂದಿನ ಮನೆಗೆ ಬರೋದ್ ಬಿಟ್ಬಿಟ್ಟ. ಎಲ್ಲೋ ಹೋದ ಅಂತ ಗೊತ್ತಿಲ್ದೇನೆ ನಾನು ಅವ್ರ ಮನೆಗೆಲ್ಲ ಹೋಗಿ ಹುಡ್ಕೊಂಡು ಹೋದೆ. ಲಾಸ್ಟಿಗೆ ಮನೇಲಿದ್ರು ನಾನು ಇಲ್ಲ, ನೀನ್ ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ. ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ಮತ್ತೆ ನಾನು ನಮ್ಮ ಮನೆಗೆ ವಾಪಸ್ ಬಂದೆ. ಅವಾಗ ನನ್ನ ಫ್ರೆಂಡ್ ಒಬ್ಳು ಬಂದ್ಲು, ಏನಾಗಿದೆ ನಿನ್ಗೆ, ಯಾಕೆ ಈ ತರ ಡಲ್ಲ ಕೂತಿದ್ಯಾ, ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ಏನಕ್ಕೆ ಈ ತರ ಮಾಡ್ತಾ ಇದೀಯಾ ಅಂತ ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿ ಅವಾಗಳೊಂದು ನನ್ಗೊಂದು ಪರಿಹಾರ ಇದೆ, ನಾನು ನಿನ್ಗೆ ಹೇಳ್ತೀನಿ, ನೀನ್ ಅದನ್ನ ಮಾಡ್ತೀಯಾ ಅಂತ ಹೇಳಿದ್ಲು. ಸರಿ ಕಣೆ ಆಯ್ತು, ಏನ್ ಹೇಳು, ಒಟ್ನಲ್ಲಿ ನಾನು ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ಕೇಳ್ದೆ. ಕೊಳ್ಳೇಗಾಲ ವಶೀಕರಣ ಮಾಂತ್ರಿಕರ ಸನ್ನಿಧಿಗೆ ಕರ್ಕೊಂಡು ಹೋದ್ಲು. ನಾನು ನನ್ನ ಕಷ್ಟ ಎಲ್ಲಾನು ಆ ಪಂಡಿತರ ಹತ್ರ ಹೇಳ್ಕೊಂಡೆ. ಅವ್ರು ಹೇಳಿದ್ರು, ಒಂದು ಪೂಜೆ ಮಾಡಿಸ್ಬೇಕಮ್ಮ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿ ಪಂಡಿತರು ಹೇಳಿದ್ರು, ನಿಮ್ಮ ಗಂಡನಿಗೆ ಯಾವುದೋ ಒಂದು ಹೆಣ್ಣಿನ ಆಕರ್ಷಣೆ ಆಗಿದೆ, ಅದಕ್ಕೋಸ್ಕರ ಒಂದು ವಶೀಕರಣ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು. ಅದು ವಶೀಕರಣ ಪೂಜೆ, ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಂತಾನು ಕೂಡ ಹೇಳಿದ್ರು. ಮೊದಲು ಒಂದು ಪೂಜೆ ಇಟ್ಕೊಳ್ಳೋಣ, ಅವಾಗ ನಿಮ್ ಗಂಡ ನಿನಗೆ ಸಿಗ್ತಾನೆ ಅಂತ ಹೇಳಿದ್ರು. ಆ ಪೂಜೆನೂ ಮಾಡಿದ್ವಿ. ಈ ವಶೀಕರಣ ಪೂಜೆ ಮಾಡಿದಾಗಿಂದ ನನ್ನ ಗಂಡ ಸ್ವಲ್ಪನೇ ನನ್ನ ಹತ್ರ ಚೆನ್ನಾಗೂ ಮಾತಾಡ್ತಾ ಇದ್ದಾರೆ, ಈಗ ಮನೆಗೂ ಬರ್ತಾ ಇದ್ದಾರೆ, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಪುರುಷ ವಶೀಕರಣ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಇದ್ದರೂ ಪರಿಹಾರ 3 ಗಂಟೆಯಲ್ಲಿ ಮಾಡುತ್ತಾರೆ. ಇವರ ಬಳಿ ಎಷ್ಟು ಜನ ಸಮಸ್ಯೆ ಇದ್ದವರು ಪರಿಹಾರ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740495989.